ಆ ಒಂದು ಎಂಕರೇಜಿಂಗ್ನೆಸ್ಸು ಮತ್ತು ಆ ಧೈರ್ಯ ತುಂಬೋದಾಗಲಿ. ಸೊ ನಾನು ಹೆಚ್ಚಿಗೆ ಹೇಳೋದು ಬೇಡ. ಅಂಬರೀಷ್ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಅವರ ಒಂದು ಒಡನಾಟ, ಅವರೆಷ್ಟೇ ಸೂಪರ್ ಸ್ಟಾರ್ ಆಗಿರಲಿ, ಎಷ್ಟೇ ದೊಡ್ಡ ಮನುಷ್ಯ, ಎಂಥ ಒಂದು ಮಿನಿಸ್ಟರ್ ಆಗಿರಲಿ, ಎಂಥ ಇದ್ರೂ ಜೊತೆಯಲ್ಲಿರೋರನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ. ಅದೇ ಅವ್ರು ತುಂಬ ದೊಡ್ಡ ಗುಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೆಲ್ಲೋ ಅವ್ರಿಗೆ ಬೇಕಾದಂಥ ಒಂದು ಫಂಕ್ಷನ್ಗೆ ಹೋದಾಗಿದ್ರು ನಮಗೆ ಪರಿಚಯ ಇಲ್ದಿದ್ರು ಫಸ್ಟು ನಮ್ಮನ್ನು ಜೊತೇಲಿ ಕರ್ಕೊಂಡು ನಮ್ಮ ಸೇಫ್ಟಿ, ನಮ್ಮ ಒಂದು ಊಟ ತಿಂಡಿ ಆಗ್ಬೋದು, ಅಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋಂಥ ಮಹಾನ್ ನಟ ಅನ್ನೋದು ಎಲ್ಲರಿಗೂ ಗೊತ್ತು. ತುಂಬ ದೊಡ್ಡ ಹೃದಯವಂತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವರಿಲ್ಲ, ಬೇಜಾರಾಗುತ್ತೆ. ಆದರೂ ಈ ಒಂದು ಜಾಗಕ್ಕೆ ಬಂದಾಗ ಎಲ್ಲೋ ಒಂದು ಆ ಸರ್ಕಾರ ಅವಾಗಿಂದ ಈ ಒಂದು ಇಡೀ ಅಭಿಮಾನಿಗಳಿಗೆ ಇಂಥ ಒಂದು ಪ್ರತಿಷ್ಠಾನನ ಕಟ್ಟಿಕೊಟ್ಟಿದೆ. ನಿಜವಾಗ್ಲೂ ಅಭಿಮಾನಿಗಳು ನಿಜವಾಗ್ಲೂ ಎಲ್ಲರೂ ಇಲ್ಲಿ ಸಾವಿರಾರು ಜನ ಬರ್ತಾಯಿರ್ತಾರೆ. ಒಂದು ವಾರದಲ್ಲಿ ಎಷ್ಟೋ ಸಾವಿರ ಜನ ಬರ್ತಾರೆ, ನೋಡ್ತಾರೆ, ಒಂದು ಪೂಜೆ ಮಾಡ್ಕೊತಾರೆ. ಅವ್ರವ್ರ ಪ್ರೀತಿನ ಹೆಂಗೆ ವ್ಯಕ್ತಪಡಿಸ್ಬೇಕೋ ವ್ಯಕ್ತಪಡಿಸ್ತಾರೆ. ಸೊ ಇದು ಒಂದು ಶುಭ ದಿನ. ಅಂಬರೀಷ್ ಅವರು ನಮ್ಮ ಮನಸ್ಸಲ್ಲಿದ್ದಾರೆ ಶಾಶ್ವತವಾಗಿ ಅಂತ ಹೇಳ್ತಾ, ಈ ಒಂದು ಹಬ್ಬದ ವಾತಾವರಣ ಮಂಡ್ಯದಲ್ಲಿ ಇವತ್ತು ಸುಮಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಸೊ ಅದಕ್ಕೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಸರ್, ಒಂದು ಕುತೂಹಲ ಇತ್ತು, ಅಭಿಮಾನಿಗಳೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಇವತ್ತು ನಿಮ್ಮ ಪ್ರೊಡಕ್ಷನ್ ಸಿನಿಮಾ ಅನೌನ್ಸ್ ಆಗಿದೆ, ಅದರದ್ದು ಏನಾದರೂ ಅಪ್ಡೇಟ್ ಸಿಗ್ಬೋದೇನೋ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಸರ್. ಸಿನಿಮಾ ಅಲ್ವಾ, ಅದರಲ್ಲೂ ಪಕ್ಕ ಆಗೋವರೆಗೂ ನಾನು ಏನು ಮಾಡೋಕ್ಕೋಗೋದಿಲ್ಲ. ಸೊ ಆಗುತ್ತೆ, ಅದು ಯಾವುದೋ ಸಂದರ್ಭದಲ್ಲಿ ಅವ್ರ ಆಶೀರ್ವಾದದಿಂದ ಆಗುತ್ತೆ. ಥ್ಯಾಂಕ್ ಯು. ಅಂದರೆ ನಾನು ಯೂಶ್ವಲ್ಲಾಗಿ ಯಾವುದಾದ್ರೂ ಒಂದು ಒಳ್ಳೆಯದು ಕೆಟ್ಟದ ವಿಷಯದಲ್ಲಿ ನಮಗೆ ತುಂಬ ಆತ್ಮೀಯರಿರ್ತಾರೆ. ಕೆಲವು ವಿಷಯಗಳನ್ನ ನಾವು ಫ್ಯಾಮಿಲಿ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಮನೆ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ನನಗೆ ಈ ಥರ ಮಿಸ್ ಆದ್ರಲ್ಲ, ನನಗಿಲ್ವಲ್ಲ ಅನ್ನೋ ಒಂದು ಭಾವನೆ ಯಾವತ್ತೂ ಕಾಡುತ್ತೆ ನನಗೆ. ತುಂಬ ಸರಿ ಅನಿಸಿದೆ. ಬಟ್ ಅದನ್ನು ನಾವೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು.